ಇಂಗ್ಲೆಂಡ್ ಮತ್ತು ಶ್ರೀಲಂಕಾ ನಡುವಿನ ಮೂರನೇ ಹಾಗೂ ಸರಣಿ ನಿರ್ಣಾಯಕ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯ ಕೊಲಂಬೋದ ಆರ್ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಜನವರಿ 27, 2026 ಮಂಗಳವಾರ ಇಂಗ್ಲೆಂಡ್ ತಂಡದ ನಾಯಕ ಹ್ಯಾರಿ ಬ್ರೂಕ್ ಟಾಸ್ ಗೆದ್ದು ಈ ಮಹತ್ವದ ಸರಣಿ ನಿರ್ಣಾಯಕ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಭಾರತೀಯ ಕಾಲಮಾನ ಮಧ್ಯಾಹ್ನ 2:00 ಅಂದ್ರೆ ಯುಟಿಸಿ ಬೆಳಿಗ್ಗೆ 9 ಗಂಟೆಗೆ ಶುರುವಾದ ಈ ಪಂದ್ಯ ಸರಣಿ 1-1 ಸಮಬಲ ಸಾಧಿಸಿರುವುದರಿಂದ ಎರಡೂ ತಂಡಗಳಿಗೆ ತುಂಬಾ ಮಹತ್ವ ಪಡೆದುಕೊಂಡಿದೆ. ಆರಂಭದಲ್ಲೇ ಇಂಗ್ಲೆಂಡ್ ತಂಡಕ್ಕೆ ಕಷ್ಟ ಎದುರಾಗಿದ್ದು ಕೆಲವು ಪ್ರಮುಖ ವಿಕೆಟ್ಗಳು ಬೇಗನೆ ಬಿದ್ದ ಕಾರಣ ಉಳಿದ ಇನ್ನಿಂಗ್ಸ್ಗೆ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಇಂಗ್ಲೆಂಡ್ ತಂಡದ ಶ್ರೀಲಂಕಾ ವೈಟ್ಬಾಲ್ ಪ್ರವಾಸದ ಏಕದಿನ ಸರಣಿಯ ಕೊನೆಯ ಪಂದ್ಯ ಇದಾಗಿದೆ. ಇದಾದ ನಂತರ ಜನವರಿ 30ರಿಂದ 3 ಪಂದ್ಯಗಳ ಟಿ20 ಅಂತಾರಾಷ್ಟ್ರೀಯ ಸರಣಿ ಶುರುವಾಗಲಿದೆ. ಈ ಪಂದ್ಯದ ಫಲಿತಾಂಶ ಕೇವಲ ಸರಣಿಯ ಗೆಲುವಿನ ಮೇಲೆ ಮಾತ್ರವಲ್ಲದೆ ಪ್ರಮುಖ ತಂಡಗಳ ರ್ಯಾಂಕಿಂಗ್ ಹಾಗೂ ಮುಂಬರುವ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳ ಮೊದಲು ಆಟಗಾರರ ವೈಯಕ್ತಿಕ ಫಾರ್ಮ್ ಮೇಲೂ ಭಾರೀ ಪರಿಣಾಮ ಬೀರಲಿದೆ. People often ask how this channel puts out content like this so consistently. And honestly, I'm not doing the heavy lifting manually. I'm using Helios. It's the AI engine we built to handle the impossible parts of creation. It is literally the power behind what you just watched. If you want that kind of speed and quality at your fingertips, don't just watch AI build the future. Start building it yourself. Helios is finally open to the public. Check the link in the description and go bring the heat. ಒಬ್ಬರಿಗೊಬ್ಬರು ಗೆಲ್ಲುತ್ತಾ ಬಂದು ರೋಚಕ ಹಂತಕ್ಕೆ ತಲುಪಿರುವ ಈ ಸರಣಿ ಈಗ ನಿರ್ಣಾಯಕ ಘಟ್ಟದಲ್ಲಿದೆ. ಮೊದಲ ಓವರ್ನಲ್ಲಿ ಶ್ರೀಲಂಕಾ 272 ರನ್ಗಳ ಬೃಹತ್ ಮೊತ್ತವನ್ನು ಯಶಸ್ವಿಯಾಗಿ ಕಾಪಾಡಿಕೊಂಡು 19 ರನ್ಗಳಿಂದ ಗೆದ್ದು ಸರಣಿಗೆ ಶುಭಾರಂಭ ಮಾಡಿತ್ತು. ಆದರೆ ಎರಡನೇ ಓವರ್ನಲ್ಲಿ ಇಂಗ್ಲೆಂಡ್ ಪ್ರಬಲವಾಗಿ ತಿರುಗೇಟು ಕೊಟ್ಟು 223 ರನ್ಗಳ ಟಾರ್ಗೆಟ್ ಅನ್ನ ಕೇವಲ 5 ವಿಕೆಟ್ಗಳನ್ನ ಕಳೆದುಕೊಂಡು ಚೇಸ್ ಮಾಡಿ 5 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತ್ತು. ಆ ಚೇಸ್ನಲ್ಲಿ ಅನುಭವಿ ಬ್ಯಾಟರ್ ಜೋ ರೂಟ್ 75 ರನ್ ಸಿಡಿಸಿ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ರು. ಇಡೀ ಸರಣಿಯಲ್ಲಿ ಇಂಗ್ಲೆಂಡ್ನ ಬೆನ್ ಡಕೆಟ್ ಸ್ಥಿರವಾದ ಪ್ರದರ್ಶನ ನೀಡುತ್ತಾ ಬಂದಿದ್ದಾರೆ. ಹಾಗೆ ಶ್ರೀಲಂಕಾದ ವನಿಂದು ಹಸರಂಗ ಮತ್ತು ಜನಿತ ಲಿಯಾನಗೆ ಕೂಡ ಉತ್ತಮವಾಗಿ ಆಡಿದ್ದಾರೆ. ಆರ್ ಪ್ರೇಮದಾಸ ಸ್ಟೇಡಿಯಂ ಪಿಚ್ ಒಂದು ವಿಶಿಷ್ಟ ಸವಾಲನ್ನು ಹೊಂದಿದೆ. ಇದು ನಿಧಾನಗತಿಯ ಮತ್ತು ಕಡಿಮೆ ಬೌನ್ಸ್ನಿಂದ ಕೂಡಿದ ಪಿಚ್ ಆಗಿದ್ದು ಸ್ಪಿನ್ ಬೌಲರ್ಗಳಿಗೆ ಹೆಚ್ಚು ಸಹಕಾರಿಯಾಗಿದೆ. ಇನ್ನು ಕೊಲಂಬೋದಲ್ಲಿನ ಈಗಿನ ವಾತಾವರಣ ಬಿಸಿಲು ಮತ್ತು ತೇವಾಂಶದಿಂದ ಕೂಡಿದೆ. ತಾಪಮಾನ ಸುಮಾರು 31 ಡಿಗ್ರಿ ಸೆಲ್ಸಿಯಸ್ ಇದ್ದು ಮಧ್ಯಾಹ್ನ ಗುಡುಗು ಸಹಿತ ಮಳೆಯಾಗುವ 50% ಸಾಧ್ಯತೆ ಇದೆ. ಇದು ಪಂದ್ಯಕ್ಕೆ ಅಡ್ಡಿಯಾಗುವ ಸಾಧ್ಯತೆ ಇದೆ. ಮೂರನೇ ಏಕದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಇನ್ನಿಂಗ್ಸ್ ಶುರುವಾಗಿದೆ. ಆದ್ರೆ ತಂಡಕ್ಕೆ ಶುರುವಿನಲ್ಲೇ ಸ್ವಲ್ಪ ಹಿನ್ನಡೆಯಾಗಿದೆ. ಬೆನ್ ಡಕೆಟ್ 6 ರನ್ ಗಳಿಸಿ ಧನಂಜಯ ಬೌಲಿಂಗ್ನಲ್ಲಿ ವೆಲ್ಲಾಲಗೆ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಇದಾದ ಸ್ವಲ್ಪ ಹೊತ್ತಿನಲ್ಲೇ ಇನ್ನಿಂಗ್ಸ್ ಆರಂಭಿಸಿದ್ದ ರೆಹಾನ್ ಅಹ್ಮದ್ 24 ರನ್ ಗಳಿಸಿ ವನಿಂದು ಹಸರಂಗ ಬೌಲಿಂಗ್ನಲ್ಲಿ ಜೆಫ್ರಿ ವಾಂಡರ್ಸೆ ಕೈಗೆ ಕ್ಯಾಚ್ ನೀಡಿ ಪೆವಿಲಿಯನ್ ಸೇರಿದರು. ಈ ಆರಂಭಿಕ ವಿಕೆಟ್ಗಳು ಬಿದ್ದ ಮೇಲೆ ಜೋ ರೂಟ್ ಮತ್ತು ಜಾಕೋಬ್ ಬೆಥೆಲ್ ತಂಡಕ್ಕೆ ಆಸರೆಯಾಗಿದ್ದು ಶ್ರೀಲಂಕಾ ಬೌಲಿಂಗ್ ದಾಳಿ ಎದುರು ಜೊತೆಯಾಟ ಕಟ್ಟಲು ಪ್ರಯತ್ನಿಸುತ್ತಿದ್ದಾರೆ. ಈಗ ಸಿಕ್ತಿರೋ ಲೈವ್ ಅಪ್ಡೇಟ್ಗಳ ಪ್ರಕಾರ 30 ಓವರ್ಗಳ ನಂತರ ಇಂಗ್ಲೆಂಡ್ 2 ವಿಕೆಟ್ ಕಳೆದುಕೊಂಡು 154 ರನ್ ಗಳಿಸಿದೆ. ರೂಟ್ ಮತ್ತು ಬೆಥೆಲ್ ಇಬ್ಬರೂ ಅರ್ಧಶತಕ ಸಿಡಿಸಿ ಕ್ರೀಸ್ನಲ್ಲಿದ್ದಾರೆ. ಚರಿತ್ ಅಸಲಂಕಾ ನಾಯಕತ್ವದ ಶ್ರೀಲಂಕಾ ತಂಡ ಈ ನಿರ್ಣಾಯಕ ಪಂದ್ಯಕ್ಕೆ ಮರಳಿರುವ ವನಿಂದು ಹಸರಂಗ ಮತ್ತು ಜೆಫ್ರಿ ವಾಂಡರ್ಸೆ ಅವರನ್ನೊಳಗೊಂಡ ಬಲಿಷ್ಠ ಬೌಲಿಂಗ್ ಪಡೆಯನ್ನೇ ಇಳಿಸಿದೆ. ಸ್ಪಿನ್ಗೆ ಸಹಕಾರಿಯಾಗುವ ಪಿಚ್ ಮೇಲೆ ಇಬ್ಬರೂ ಉತ್ತಮ ಪ್ರದರ್ಶನ ನೀಡೋ ನಿರೀಕ್ಷೆಯಿದೆ. ಖಂಡಿತ ಇಲ್ಲಿದೆ ನೋಡಿ. ಈ ಮೂರನೇ ಓವರ್ ಮಹತ್ವ ಬರೀ ಈ ಸರಣಿ ಫಲಿತಾಂಶಕ್ಕಿನ್ನೂ ಮೀರಿದೆ. ಭಾರತ ಮತ್ತು ಶ್ರೀಲಂಕಾ ಒಟ್ಟಾಗಿ ಆಯೋಜಿಸಲಿರುವ 2026ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ಗೆ ಎರಡೂ ತಂಡಗಳಿಗೂ ಇದು ಒಂದು ಪ್ರಮುಖ ತಯಾರಿ ಹಂತ ಅಂದ್ರೆ ತಪ್ಪಾಗಲ್ಲ. ಎರಡೂ ತಂಡಗಳ ಪ್ರಮುಖ ಆಟಗಾರರು ಈ ಪಂದ್ಯಗಳನ್ನ ತಮ್ಮ ಫಾರ್ಮ್ ಸರಿಪಡಿಸಿಕೊಳ್ಳೋಕೆ ಮತ್ತೆ ದೊಡ್ಡ ಟೂರ್ನಮೆಂಟ್ಗೆ ತಮ್ಮ ಸ್ಥಾನ ಗಟ್ಟಿ ಮಾಡಿಕೊಳ್ಳೋಕೆ ಬಳಸಿಕೊಳ್ತಿದ್ದಾರೆ. ಇಂಗ್ಲೆಂಡ್ಗೆ ಹೇಳೋದಾದ್ರೆ ಈ ಗೆಲುವು ಸರಣಿಯನ್ನ ಸಮಬಲಗೊಳಿಸಿರುವುದರಿಂದ ಅವರ ವೈಟ್ಬಾಲ್ ಸಾಮರ್ಥ್ಯವನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ, ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ. ಇನ್ನೊಂದು ಕಡೆ ಶ್ರೀಲಂಕಾಕ್ಕೆ ಸ್ವಂತ ನೆಲದಲ್ಲಿ ಗೆಲುವು ಸಿಕ್ಕರೆ ತಮ್ಮ ಪರಿಸ್ಥಿತಿಗಳಿಗೆ ಹೇಗೆ ಹೊಂದಿಕೊಂಡು ಆಡ್ತಾರೆ ಅನ್ನೋದನ್ನ ತೋರಿಸುತ್ತೆ, ಜೊತೆಗೆ ದೊಡ್ಡ ಹುಮ್ಮಸ್ಸು ಕೊಡುತ್ತೆ. ಇನ್ನು ಈ ಪಂದ್ಯ ವ್ಯಕ್ತಿಗತ ಆಟಗಾರರ ರ್ಯಾಂಕಿಂಗ್ಗಳ ಮೇಲೂ ಪರಿಣಾಮ ಬೀರುತ್ತೆ. ಹೈ ಪ್ರೆಷರ್ ಸಂದರ್ಭಗಳಲ್ಲಿ ಅವರ ಸಾಮರ್ಥ್ಯ ಏನೆಂದು ತೋರಿಸುತ್ತೆ. ಶ್ರೀಲಂಕಾದಲ್ಲಿ ಇಂಗ್ಲೆಂಡ್ ತಂಡದ ಪ್ರವಾಸದ ಈಗಿನ ವೇಳಾಪಟ್ಟಿ ಅವರ ಮುಂದಿನ ಹೆಜ್ಜೆಗಳನ್ನ ಸ್ಪಷ್ಟವಾಗಿ ತೋರಿಸ್ತಿದೆ. ಈ ಏಕದಿನ ಸರಣಿ ಮುಗಿದ ಕೂಡಲೇ ಎಲ್ಲರ ಗಮನ ಜನವರಿ 30 ಶುಕ್ರವಾರದಿಂದ ಶುರುವಾಗಲಿರುವ 3 ಪಂದ್ಯಗಳ ಟಿ20 ಅಂತಾರಾಷ್ಟ್ರೀಯ ಸರಣಿಯತ್ತ ತಿರುಗಲಿದೆ. ಮುಂದಿನ ಟಿ20 ವಿಶ್ವಕಪ್ಗೆ ಸಿಗಬಹುದಾದ ವಾತಾವರಣದಂತೆಯೇ ಇದೇ ಪಂದ್ಯಗಳು ಎರಡೂ ತಂಡಗಳು ತಮ್ಮ ತಂತ್ರಗಳನ್ನು, ಸ್ಟ್ರಾಟಜೀಸ್ ಮತ್ತು ಆಟಗಾರರ ಕಾಂಬಿನೇಷನ್ಗಳನ್ನು ಪ್ಲೇಯರ್ ಕಾಂಬಿನೇಷನ್ಸ್ ಪರೀಕ್ಷಿಸಲು ಇನ್ನಷ್ಟು ಸಹಾಯಕವಾಗಲಿವೆ. ಈ ಪಂದ್ಯಗಳಲ್ಲಿ ಆಟಗಾರರ ಪ್ರದರ್ಶನಗಳು ರಾಷ್ಟ್ರೀಯ ಆಯ್ಕೆದಾರರು ತಮ್ಮ ವಿಶ್ವಕಪ್ ಸ್ಕ್ವಾಡ್ಗಳನ್ನು ಅಂತಿಮಗೊಳಿಸಲು ನಿರ್ಣಾಯಕವಾಗಲಿವೆ. ನಡೆಯುತ್ತಿರುವ ಈ ಪಂದ್ಯ ಆಧುನಿಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿರುವ ಪೈಪೋಟಿ ಮನೋಭಾವ ಮತ್ತು ತಂತ್ರಗಾರಿಕೆಯ ಆಳವನ್ನು ಸ್ಪಷ್ಟವಾಗಿ ತೋರಿಸ್ತಿದೆ. ಈ ಸಮಬಲದ ಹೋರಾಟದ ಸರಣಿಯಲ್ಲಿ ಪ್ರತಿ ರನ್, ಪ್ರತಿ ವಿಕೆಟ್ ಕೂಡ ಒಂದು ಹೊಸ ಕಥೆಯನ್ನ ಕಟ್ಟಿಕೊಟ್ಟಿದೆ. ಮೈದಾನದಲ್ಲಿ ತೆಗೆದುಕೊಳ್ಳುವ ತಂತ್ರಗಾರಿಕೆಯ ನಿರ್ಧಾರಗಳು
ಅದರಲ್ಲೂ ವಿಶೇಷವಾಗಿ ಸ್ಪಿನ್ನರ್ಗಳಿಗೆ ಹೆಚ್ಚು ಅನುಕೂಲವಾಗಿರೋ ಪಿಚ್ನಲ್ಲಿ ಬ್ಯಾಟಿಂಗ್ ತಂತ್ರ ಮತ್ತು ಬೌಲಿಂಗ್ ಬದಲಾವಣೆಗಳು ಈ ಏಕದಿನ ಸರಣಿಯ ಅಂತಿಮ ವಿಜೇತರನ್ನ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆ. I hope you got some value out of this video. And if you're sitting there thinking you want to build something like this yourself, you don't have to start from scratch. I built Helios to give creators an unfair advantage. It takes the heavy lifting out of the process so you can focus on the ideas. It's exactly what I use, and now it's available for you too. The link is in the description. Don't just watch the future, go build it with Helios. I'll see you in the next one.